ಏನು ಉಪಯೋಗ ಇದರಿಂದ? ಅದರಿಂದ ಸ್ಟ್ರಾಂಗು, ಒಳ್ಳೆ ಸ್ಟ್ರಾಂಗ್ ಆಗ್ತಾನೆ ಮನುಷ್ಯ. ವೀಕ್ ಇರ್ತಾನೆ ಪ್ರಪಂಚದಲ್ಲಿ ಕಮ್ಮಿ ಇದ್ದೀರ ಅದ್ರಲ್ಲಿ ಒಳ್ಳೆ ಸ್ಟ್ರಾಂಗ್. ಅಶ್ವಮೇಧ ಇದಂದ್ರೆ ಬೇರೆ ಕುಟ್ಟಿ ಜಜ್ಜಿ ಬೆಳಗಿನ ಜಾವ ತಗೋಬೇಕು. ಬೆಳಗಿನ ಜಾವ ಸರ್ ಯಾಕೆ ಸರ್ ಹಿಂಗೆ ಕೊಡ್ತಿದ್ದೀರಾ? ಬಾ. ಏನು ಎರೆಹುಳು ಗೊಬ್ಬರ? ಹೌದು ರೀ ಸರ್. ನೀವೇ ಮಾಡೋದು? ನಾವೇ ಮಾಡೋದು. ಘಟಕ ಇಲ್ಲಿ ಹಿಂಗೆ ಹೋಗೋಣ, ಹಿಂಗೆ ಬರ್ತೀನಿ, ಹಿಂಗೆ ಬರ್ತೀನಿ ಬಾ. ಅಲ್ಲ ಇದು ನಾವೇ ಮಾಡ್ಕೋಬೋದು ಇದನ್ನ? ನಾವೇ ಮಾಡ್ಕೋಬೋದು. ಮತ್ತು ರೈತರು ಯಾಕೆ ಮಾಡಿದೆ ಯೂರಿಯಾ ತಗೋತಾರೆ? ಹಾಂ, ಸೋಮಾರಿ ಚಕ್ಕ ಆಡಿದಲ್ಲ ಊರು ಮುಂದೆ, ಚಕ್ಕ ಆಡೋದು, ಇನ್ನೊಬ್ಬರನ್ನ ಆಡಿಕೊಳ್ಳೋದು, ಅವ ಹಂಗ ಇವ ಹಿಂಗ, ಮತ್ತು ಇನ್ಯಾರು ಮಾಡಬೇಕು ಇದನ್ನ ಮಾಡಿದ್ರೆ? ಬಟ್ ಅವ್ರವರೇ ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಆರಾಮೈತ್ರಿ. ಇಲ್ಲೇ ಇದು ನೋಡು ಉಗ್ಗಿ ಜೇನು, ಇದು ಘಟಕ ಹಗ್ಗ. ಓಹೋ, ಬಂಗಾರ ಎಲ್ಲಿದೆ? ಹಗ್ಗ ಬಂದು ಅಕ್ಕ ನನಗೆ ಗೊತ್ತು, ನಾನು ಬೇಸಿನಲ್ಲ ಹೋಗೋಣ. ಎಲ್ಲಿದ್ದೀರಿ ಅನ್ನೋದು ಗೊತ್ತೈತೆ ಅವ್ರಿಗೆ, ನನಗೆ ಗೊತ್ತೈತಿ. ಇವನು ನೀವೇ ಸಾಕಿರೋವು? ಹೌದು. ಬರೀ ಒಂದು ಹಿಡಿ ಮಣ್ಣಲ್ಲಿ ಇಷ್ಟಿದ್ದಾವೆ? ಹಾಂ, ಇಡೀ ನನ್ನ ಹೊಲದಲ್ಲಿ ಹೆಂಗಿರ್ಬೋದು ವಿಚಾರ ಮಾಡಿ. ಕೋಟಿಗಟ್ಟಲೆ ಅದ. ಕೋಟಿಗಟ್ಟಲೆ ಹುಳ? ಕೋಟಿ ಅಲ್ಲ, ಅಬ್ಜಿಗಟ್ಟಲೆ. ಹಾಂ, ಇನ್ಫಿನಿಟಿ. ಅಲ್ಲ ಇದು ಏನು ಭೂಮಿನ ಒಳ್ಳೇದು ಮಾಡುತ್ತೆ? ಏನು ರೀ ಒಳ್ಳೆ ನೋಡಿ. ದೇವ್ರೆ, ಬಾ ನೋಡಿ ಸರ್. ನೋಡ್ರಿ ಉಗ್ಗಿ ಜೇನು. ಯಾಕೆ ಹೊಲ ಬೆಳಗಿಲ್ಲ? ಯಾಕೆ ಭೂಮಿ ತಾಯಿ ಕೊಡೋದಿಲ್ಲ? ಇಬ್ಬರು ನನ್ನ ತಾಯಂದಿರು, ಒಬ್ಬಾಕಿ ಹಡದವ್ವ, ಒಬ್ಬಾಕಿ ಪಡೆದವ್ವ. ಹಡದವ್ವ ಲಿಂಗೈಕಾಯಿಗೆ ಹೋಗ್ಬಿಟ್ಟಾಳೆ. ಈಗ ಪಡೆದಕ್ಕೆದಾಳೆ. ಈಗೀಗ ಒಳ್ಳೆ ನಾನು ಆಹಾರ ಉಣಿಸಿದರೆ, ಆಕೆಗೆ ಒಳ್ಳೇದು ನಾನು ಮಾರ್ಗದರ್ಶನ ಕೊಟ್ಟು ನಾನು ಬೆವರು ಸುರಿಸಿದರೆ ನನಗೆ ಒಳ್ಳೆ ಆಶೀರ್ವಾದ ಮಾಡ್ತಾಳೆ. ಹಾಂ, ಇಡೀ ವರ್ಷ ಪೂರ್ತಿ ನೀನು ಆರಾಮಿರಪ್ಪ, ನೀನು ಯಾವ ಕಷ್ಟದಲ್ಲಿಲ್ಲ, ಏನೂ ಬರೋದಿಲ್ಲ ನಿನಗೆ, ನನಗೆ ಒಳ್ಳೆ ಆಹಾರ ಕೊಡಕತ್ತಿದ್ದಿ, ನಿನ್ನ ಯಾಕೆ ನಾನು ಸಲುಬಾರ್ದು, ನಿನ್ನ ಬಂಗಾರ ತೋಟದಲ್ಲಿ ತೂಗ್ತೀನಿ ಅಂತ ಹೇಳ್ತಾಳೆ ಆಕೆ. ಹೌದಾ? ಮತ್ತು ನಮ್ಮ ರೈತರು ಕಷ್ಟ, ಸಾಲ, ಹೊರೆ, ಸೂಲೆ, ಮತ್ತು ಅದು ಈಗ ಬಂದುಬಿಡೋದು ಅವ್ರ ಮನೆಯಲ್ಲಿ. ಹಿಂಗೆ ಅವ್ರು ತಿಳ್ಕೊಬೇಕು ಇಂಪಾರ್ಟೆಂಟು. ನಾನು ಸ್ವಾವಲಂಬಿ ಆಗಬೇಕು, ನಾನು ಒಳ್ಳೆ ಬದುಕು ಕಟ್ಕೋಬೇಕಂತ ಅವ್ರ ಮನಸ್ಸಿನಲ್ಲಿ ಬರಬೇಕು. ಹೆಂಗೆ ಸ್ವಾವಲಂಬಿ ಆಗೋದು? ಏನು ಕತೆ ಅದು? ಹೆಂಗೆ ಸ್ವಾವಲಂಬಿ ಆಗೋದು? ಅವ್ರಿಗೆ ಏನು ಸ್ವಾವಲಂಬಿ ಅಂದ್ರೆ ಹಿಂದೆ ಮಾರ್ಗದರ್ಶನ ಹೇಳ್ಕೊಡೋರು ತಮಗೆ ತಿಳಿದು ತಮಗೆ ಬರಬೇಕು. ಮೇನ್ ಇಂಪಾರ್ಟೆಂಟ್ ಅವ್ರ ಮನಸ್ಸಲ್ಲಿ ಬರಬೇಕು. ಹೌದೌದು, ಯಾರು ಹೇಳಿದ್ರೆ ಸಾಧ್ಯ ಇಲ್ಲ. ನಾನು ಒಂದು ಬುತ್ತಿ ಕಟ್ತೀನಿ ನಿನಗೆ, ಇವತ್ತು ಊಟ ಮಾಡ್ತಿದ್ದೀನಿ, ನಾಳೆ ಖಾಲಿ ಆಗಿಬಿಡ್ತದೆ. ಇವತ್ತೊಂದು ಮಾರ್ಗದರ್ಶನ ಹೇಳ್ಕೊಡ್ತೀನಿ ನಾನು, ಇದನ್ನ ಈ ಕಿವಿ ಕೇಳಿ ಈ ಕಿವಿ ಬಿಟ್ಬಿಡ್ತಿದ್ದಿ ಅಂದ್ರೆ 100 ರೂಪಾಯಿ ಗೊಂಬೆ ಅದಿ, 500 ರೂಪಾಯಿ ಗೊಂಬೆ ಅಂದ್ರೆ ಸ್ವಲ್ಪ ಇಟ್ಕೊಂಡು ಹಂಗಾಗ್ಬಿಡ್ತಿ. 1000 ರೂಪಾಯಿದು ಗೊಂಬೆ ಆಗ್ಬೇಕು ಯಾವತ್ತೂ ಮನುಷ್ಯ. ಅಂದ್ರೆ ಇನ್ನೊಬ್ರು ಯಾರೋ ಸೈನ್ಸಿಸ್ಟ್ ಹೇಳ್ತಾರೆ, ಕೃಷಿ ಮೇಳದಲ್ಲಿ ವಿಚಾರ ಮಾಡ್ತಾರೆ, ಯಾರೊಬ್ರು ಬಂದು ಹೇಳ್ತಾರೆ ಪರಮೇಶ್ವರ್ ಸರ್ ಅಂತ ಸರ್ ಬಂದು ಹೇಳ್ತಾರೆ. ಅದು ನಾವು 1000 ರೂಪಾಯಿ ಗೊಂಬೆ ಆಗ್ಬೇಕು. ಹೌದು, ಹಿರ್ಕೋಬೇಕು ಅಂದ್ರೆ ಮಾತ್ರ ಇದು 1000 ರೂಪಾಯಿ ಗೊಂಬೆ ಆಗ್ತದೆ. ಬಿಡೋದಲ್ಲ ಅಂದ್ರೆ ನಿನಗೆ ಆಗೋದು ಇಲ್ಲಿಗೆ ತಿಲ್ಲಿಗೆ ಶೂನ್ಯ ಜಗತ್ತು ಹಂಗೆ ಆಗುತ್ತೆ. ಕೃಷಿ ಏನಾದ್ರು ಬದುಕ್ಬೋದಾ? ಬದುಕಿದೆಯಾ? ಊಟ ಮಾಡೋದು ಇಲ್ಲಿ ಸಿಗಂಗಿಲ್ಲ. ಕಿರಸ್ಕರ್ ಕಲ್ಯಾಣಿ ಫ್ಯಾಕ್ಟ್ರಿ ಒಳಗೆ ತೊಗರಿ ಬೇಳೆ ಇಲ್ಲ, ಅಲ್ಲಿ ಸ್ಟೀಲ್ ಸಿಗ್ತತ್ತ. ಇಲ್ಲಿ ಇರೋದು ನಮ್ಮದಾಗ ತೊಗರಿ ಬೇಳೆ, ಜೋಳ, ಇಡೀ ಎಲ್ಲ ಸಿಗೋದು ನನ್ನ ಫ್ಯಾಕ್ಟ್ರಿ ಒಳಗೆ. ಜಿಂದಾಲಲ್ಲಿ ಸಿಗಲ್ಲ? ಜಿಂದಾಲಲ್ಲಿ ಸಿಗ್ತತ್ತೆ. ಅದು ಏನು ಸಿಗ್ಬೇಕು ಅದು ಸಿಗ್ತತ್ತ. ಓಕೆ, ಆಮೇಲೆ ಸುಮ್ಮನೆ ವೇಸ್ಟಾ? ಕುಂಬಳಬಳ್ಳಿ. ಹಾಂ, ಏನು ವೇಸ್ಟ್ ಇಲ್ಲ, ಒಟ್ಟ ವೇಸ್ಟ್ ಅನ್ನೋದು ಸಂಬಂಧ ಇಲ್ಲ. ಆ ಪದ ಇಲ್ಲ ನಿಮ್ಮ? ಆ ಪದನ ಇಲ್ಲ. ಕಸದಿಂದ ರಸ, ಕಸದಿಂದ ರಸ. ವಾವ್, ಸೂಪರ್. ಇದು ಗೊಬ್ಬರ ಮಾಡಕ್ಕೆ ಹಾಕಿದ್ರಿ, ಎರೆಹುಳು ಗೊಬ್ಬರ? ಅದಕ್ಕೆ ತೇವಾಂಶ ಇರಲಿ. ಒಂದು ಕುಂಬಳಕಾಯಿ ಬೆಳಿತೈತಿ, ಮರಗೆಣಸು, ಇದು ಅಲ್ಲೇ. ಅಂದರೆ ಈ ಗೊಬ್ಬರಕ್ಕೂ ಸಪೋರ್ಟ್ ಆಯ್ತದು? ಸಪೋರ್ಟ್, ಎಲ್ಲದಕ್ಕೂ ಒಂದಕ್ಕಿಂತ ಒಂದು ಲಿಂಕ್. ಅಂದರೆ ಹುಳುಕ್ಕೆ ತಂಪು ಬೇಕು ಅಂತ? ತಂಪು ಬೇಕು. ಮತ್ತು ಅಲ್ಲಿ ಗೊಬ್ಬರ ಚೆನ್ನಾಗಿ ಬೆಳಿತೈತಿ, ಕಾಯಿ ಬಿಡ್ತೈತೆ. ಎಲ್ಲಿ ಐತಿ ನೋಡಿ ಖಾಲಿ ಜಾಗ? 5 ಎಕರೆ ಖಾಲಿ ಇಲ್ಲ ಜಾಗ? ಖಾಲಿ ಒಟ್ಟು ಇಲ್ಲ. ಅಡ್ಡಾಡಕ್ಕೆ ಹೆಂಗಪ್ಪ ನಾನು ಹೋಗೋದು? ಕಡೆಗೆ ಅಂತರ್ಯಾರ ಹೋಗ್ಬೇಕಲ್ಲ. ಒಂದು ಟಮಾಟಿ ಮೆಣಸಿನ ಗಿಡ ಹಾಳಾಗೋತ, ಟಮಾಟಿ ಹಾಳಾಗೋತ, ಹೂವಿನ ಗಿಡ ಹಾಳಾಗೋತ ಅನಿಸ್ತದ. ಜೀವನ ಚುರು ಅನ್ಸತ್ತ. ಅಷ್ಟಿದಾವ. ಎಲ್ಲೇ ದೇವಸ್ಥಾನದಾಗ ಹೋದಲ್ಲಿ ಮಕ್ಕೊಂಬಿರ್ತಾರೆ ಜನ, ಭಕ್ತರು ಮಕ್ಕೊಂಬಿರ್ತಾರೆ. ಕಾಲು ತುಳಿದ್ರೆ ಅವರಿಗೆ ನೋವಾಗುತ್ತಲ್ಲ, ಹಂಗೆ ಇಲ್ಲಿ ಏನೋ ತುಳಿದ್ರೆ ನನಗೆ ನೋವಾಗಿಬಿಡುತ್ತೆ. ಒಂದು ಗಿಡಕ್ಕೆ ತುಳಿದ್ರೆ ಮನಸ್ಸಿಗೆ ನೋವಾಗಿಬಿಡ್ತದೆ. ಹೆಂಗಪ್ಪ ಇದನ್ನ? ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ? ಎಷ್ಟು ವೆರೈಟಿ ಹಾಕಿದ್ದೀರಿ? ಜಗ್ಗೈತೆ ಸರ. ಸುಮಾರು. ಮತ್ತೆ ಹೇಳ್ದನಲ್ಲ, ಅವ್ರು ಅದು ಏನಂದರೆ ಚಾರ್ಮಡಿಯವರು ಬರೆದ್ರಲ್ಲ, ಅದನ್ನ ನೋಡಿಕೊಂಡು ಮನೆಯಲ್ಲಿ ಎಲ್ಲ ಬೀಜ ಸಂಗ್ರಹಣೆ ಎಲ್ಲ ನೋಡಿಕೊಂಡು 5 ಎಕರೆದಲ್ಲಿ 50 ಬೆಳೆಗಳ ಸರ್ದಾರಪ್ಪ ನೀನು, ಸಾಮಾನ್ಯನಲ್ಲ ಅಂತ ಹೇಳಿದರು. 50ಕ್ಕಿಂತ ಜಾಸ್ತಿ ಇದೆ ಇಲ್ಲಿ? ಜಾಸ್ತಿ ಐತ್ರಿ. ಬನ್ನಿ ನೋಡೋಣ ಇನ್ನೊಂದಷ್ಟು ಏನೇನು ನಿಮ್ಮ ತೋಟದಲ್ಲಿ. ಏನಿದು ಗುಂಡಿ? ಇದು ಅದು ಎರೆಹುಳು ಐತಿ, ಗೊಬ್ಬರ ಐತಿ. ಇದು ಒಳಗೆ ಗೊಬ್ಬರ ಇದೆ? ಅಷ್ಟು ಗೊಬ್ಬರನ ಈಗ 1 ಟನ್ ಐತಿ. 1200 ರೂಪಾಯಿ 1 ಕ್ವಿಂಟಲ್ ಲೆಕ್ಕ ಮಾಡು.
1 ಕ್ವಿಂಟಲ್ 1200. ಹ್ಞೂ. ಎಷ್ಟು ಟನ್ ಇದೆ? ಇದು ಒಂದು 2 ಟನ್ ಐತಿ, ಇದು 1 ಟನ್ ಐತಿ. ಇದು 2 ಟನ್ ಐತಿ, ಇದು 1 ಟನ್ ಐತಿ. 40,000 ಇದು 1 ವರ್ಷಕ್ಕೆ ಇನ್ಕಮ್ಮು ಇದರಿಂದ. ಮಾರಿದ್ರೆ ನಾನು ಹೊಲಕ್ಕೆ ಹಾಕಿ ಹೋದ್ ಮಾರ್ತೀನಿ. 500 ರೂಪಾಯಿ 1 kg ಹುಳ. ಇದನ್ನ ಹುಳ ನಿನಗೆ ಅವ್ರು ಎರೆ ಹುಳ ಕಟ್ಟಿ ಎಲ್ಲ ರೆಡಿ ಮಾಡಿಯಪ್ಪ, ಹುಳ ಕೊಡಪ್ಪ ಅಂತ ಬಂದ್ರೆ ಅವ್ರ ತಲೆ ಹುಳ ಬಿಟ್ಟು ಹುಳ ಕೊಡ್ತೀನಿ. ಸರಿಯಾಗಿ ಮಾಡ್ರಿ ಅಂತಂದ್ರೆ. ಬಟ್ ಕೆಟ್ಟ ಹುಳ ಬಿಡಲ್ಲ ನೀವು? ಒಳ್ಳೆ ಮಾರ್ಗದರ್ಶನ ಅಲ್ವಾ. ನಕಲಿ ಮಾಡೋದು ಮಾಡ್ತೀನಿ, ಜೋಕ್ ಮಾಡ್ತೀನಿ, ಕೆಟ್ಟದ್ದು ಮಾತ್ರ ಒಟ್ಟ ಸಾಧನೆ ಇಲ್ಲ. ಇದರೊಳಗಡೆ ಬಂಗಾರ ಇದೆ? ಬಂಗಾರ ಅಲ್ಲ, ಮುತ್ತು ರತ್ನಗಳು. ವೆರಿ ನೈಸ್. ಬನ್ನಿ ಮುಂದೆ ಹೋಗೋಣ. ನೋಡಿ ಇಲ್ಲ ಕುಂಬಳದ ಬಳ್ಳಿ ಈಚು ಹೂ ಕಟ್ಟಿದೆ, ಬಿದ್ದಿರೋದು. ಕಾಮಧೇನು ಕಲ್ಪವೃಕ್ಷ. ಹತ್ತಬೇಕಾಗಿಲ್ಲ ಏನಿಲ್ಲ, ಅದೇ ತಾನೇ. ನೋಡು ಒಳ್ಳೆ ಕೊಬ್ಬರಿ. ಅಲ್ಲೊಂದು ಬಿದ್ದಿದೆ ಸರ್, ಅದು ಹಾಳಾಗಿದೆ. ಅಳಿಲ್ ಕಚ್ಚಿದೆ ಗೊತ್ತು. ಅಳಿಲ್ಗಳೆಲ್ಲ ತಿನ್ಬೇಕು ಅಲ್ವಾ? ಎಲ್ಲ ತಿಂದು ಉಳಿಲಿ, ಎಲ್ಲ ತಿನ್ನಬೇಕು. ಇದು ಒಂದು ಬ್ಯಾಗ್ ಐತಲ್ಲ, 600 ರೂಪಾಯಿ ಇಷ್ಟೇ. ಇದು 50 kg ಐತಿ. ಈಗ 600 ರೂಪಾಯಿ? 600 ರೂಪಾಯಿ ಇಷ್ಟಿಗೆ. ಗೋಕುಪಾಮೃತ ವರ್ವಿ ಕಾಂಪೋಸ್ಟ್. ಓಕೆ. ಇದರಲ್ಲಿ ಎಲ್ಲ ಸಂಗ್ರಹಣೆ ಇದೆ. ಎಷ್ಟೇ ಇರ್ಬಿಟ್ಟು ಸಾಕು. ಇದನ್ನು ಆಕಳು ಗೋಮೂತ್ರ ಇರೋದಾಗ ಸ್ವಲ್ಪ ಸಗಣಿ ಕಲಿಸಿ ಈ ನೀರು ತುಂಬ್ಕೊಂಡು ಗಿಡಕ್ಕೆಲ್ಲ ಸಿಂಪಡಣೆ ಮಾಡ್ತೀನಿ. ಅಂದಲ್ಲಿ ಇಷ್ಟು ಸೈನಿಂಗ್ ಬರುತ್ತೆ. ಅಂದರೆ ಹಸುವಿನ ಗಂಜಲ, ಮಜ್ಜಿಗೆ, ಬೆಲ್ಲ ಎಲ್ಲ ಮಾಡಿದರೆ ಗೋಕುಪ ಅಮೃತಾಗ ಆಯ್ತದೆ. ಎಷ್ಟು ದಿನ ಇಡಬೇಕಾಗೆ? ಅದು ಸ್ಟಾಕ್ ಐತಿ, ಇಡೀ ವರ್ಷ ತನಕ ಬರ್ತಾ. ಅದು ರೆಡಿ ಆಗ್ಬೇಕಾದ್ರೆ ಫಸ್ಟಿಗೆ ನಾವು ಮಾಡ್ಬೇಕಾದ್ರೆ ಒಂದು 3 ಲೀಟ್ರ್ ಮಜ್ಜಿಗೆ, ಒಂದು 1 ಲೀಟ್ರ್ ಆಕಳ ಗಂಜಲ, ಒಂದಿಷ್ಟು ಸಗಣಿ, ಒಂದು ಸಣ್ಣದೊಂದು ಡ್ರಮ್ ಆಗಿಬಿಟ್ರೆ ಅದರಲ್ಲಿ ನಾವು ಒಂದು 40 ದಿನ ಮಾಡ್ಕೊಂಡ್ರೆ ಅದರಿಂದ ಬೆಳೆಸಂತ ಎಷ್ಟನ್ನು ಅದೇ ಹಾಗೆ ಜನರೇಟ್ ಆಗ್ತಾ ಇರ್ತೈತಿ. ಇದನ್ನು ಗಿಡಕ್ಕೆ ಹಾಕೋದು? ಅದನ್ನು ಗಿಡಕ್ಕೆ ಹಾಕೋದು. ಇದು ಕೋಳಿ ಜುಟ್ಟು ಅಂತ. ಏನು ಹೂವು ಇದು? ಇದು ಹೂವಲ್ಲ, ಇದು ದೊಡ್ಡದು ತೊಗೊಂಡ್ಬಿಡ್ತೀನಿ. ಅಲ್ಲಿ ಹಾಗೆ ಕಾಯಿ ಐತಿ ಈಗ. ಇದನ್ನು ಬೀಜ ಮಾಡ್ತೀನಿ. ಇದು ಬಿಳೆ ರಾಜಗಿರಿ ಸೊಪ್ಪು ಅಂತಾರಲ್ಲ, ಅದು ಇದು. ಅದ್ರ ನಾನು ಕೊಡೋದು ಕೆಂಪು ರಾಜಗಿರಿ. ಅವರು ಮಾರ್ಕೆಟ್ನಲ್ಲಿ ಕೋಟಿಗಟ್ಟಲೆ ಇದು ಬೀಜ. ಈ ಬೀಜ ಮಾಡ್ತೀನಿ, ಪ್ಯಾಕೆಟ್ ಮಾಡ್ಕೊತೀನಿ. ಕೃಷಿ ಮೇಳಕ್ಕೆ ಹೋದಲ್ಲೇ ನಮ್ಮದೊಂದು ಮಣ್ಣಿನೊಂದಿಗೆ ಮಾತುಕತೆ ಐತಿ. ನಮ್ಮದು ಮಣ್ಣಿನೊಂದಿಗೆ ಮಾತುಕತೆ. ಬರೀ ಮನುಷ್ಯರ ಕೂಡ ಮಾತಾಡಿದ್ನಲ್ಲ ಹಾಗೆಲ್ಲ ಮಣ್ಣಿನೊಂದಿಗೆ ಮಾತುಕತೆ ಒಂದು ಪ್ರೋಗ್ರಾಮ್ ಅದ ನಮ್ಮದು ಇಲ್ಲಿ ಕೊಪ್ಪಳದಲ್ಲಿ. ಅದರಲ್ಲಿ ಮಾರ್ಕೆಟ್ ಅದ ನಮ್ಮದು. ಗುರುವಾರಕ್ಕೊಮ್ಮೆ BC ಪಾಟೀಲ್ ಒಂದು ನಮಗೆ ಸ್ಟಾಲ್ ಮಾಡಿಕೊಟ್ಟಾನ ಕೊಪ್ಪಳದಲ್ಲಿ. ಅಲ್ಲಿ ಮಾರ್ತೀವಿ. ಬರ್ತಾರೆ ತಾರಾಸಿ ತೋಟದವರು, ಮುಂದೆ ಫ್ಲಾಟ್ ಇದ್ದರು, ಬಂದು ಬೀಜ ಒಯ್ತಾರೆ. 10 ರೂಪಾಯಿ ಒಂದು ಪ್ಯಾಕೆಟ್. ಫ್ಯಾಷನ್ ಫುಡ್ಸ್ 10 ರೂಪಾಯಿ ಒಂದು. ಏನೋ ಒಂದು ಗಡ್ಡೆ, ಗೆಣಸು, ಮೆಣಸಿನ್ಕಾಯಿ, ನನ್ನ ಹತ್ರ ಬೆಂಡೆಕಾಯಿ ಬೆಳೆದದ್ದು ಎಲ್ಲ ಅಲ್ಲಿ ಮಾರ್ಕೆಟ್ ಇಟ್ಟು ಸಿರಿಧಾನ್ಯ ಮಾರ್ತೀನಿ. ನವಣಕ್ಕಿ, ಆರ್ಕನಕ್ಕಿ, ಹೂದಲ. ಇದು ಸೈಡ್ ಬಿಸ್ನೆಸ್. ಇದು ಹೊಲ್ದಂದಲ್ದು, ಇದು ಸೈಡ್ ಬಿಸ್ನೆಸ್, ವ್ಯಾಪಾರ. ಇದನ್ನು ಮಾಡ್ಕೊಂತ ಎಲ್ಲ ಪ್ರಚಾರ ಬಿಡ್ತಿ. ಸುಮಾರು ಏನಿಲ್ಲ, ಒಂದು 5,000 ಜನ ರೈತರು ಕಾಂಟ್ಯಾಕ್ಟ್ ಅದಾರ ಮೊಬೈಲಲ್ಲಿ. ಇವು ರಾಜ್ಕುಮಾರ್ ಅಭಿಮಾನಿ ನೀವು? ಗೌಸಿದ್ದಪ್ಪ ಸಿರಿಧಾನ್ಯ ಕೊಪ್ಪಳ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಮತ್ತೆ ಇದು 10 kg ಸಾಮಿ ಇನ್ನು 10 kg ಕಳಿಸಿ ಸರ್. 10 kg ಬೇಕ್ರೆ? 10 kg ಕೊಟ್ಬಿಡಿ. ಕುಲ್ಲ ಅನ್ರಿ? ಹ್ಞೂ ಸರ್. 10 kg ಸಾಮಿ ಅಷ್ಟ ಅನ್ರಿ? ಹ್ಞೂ ಸರ್. ಆಯ್ತು ಸರ್. ಹಾಂ ಗೊತ್ತಾಯ್ತು. ಮತ್ತೆ ಅವತ್ತು ಆರಾಮ ಮಾಡಿದ್ದೀನಿ ಗೌಸಿದಪ್ಪರ, ಆರಾಮ ಬಂದೆ ಊರಿಗೆ. ಹೌದ್ರಿ, ಭಾಳ ನಿಮಗೆ ಭಯ ಇತ್ತಿಲ್ಲ. ಆರಾಮ ದೇವ್ರೆಲ್ಲ ಒಳ್ಳೇದು ಮಾಡಿದೆ, ಕಳಿಸಿದೆ, ಆರಾಮ ಬಂದೆ. ಇಲ್ಲ, ಅದು ಏನಂತಾರಲ್ಲ, ಕೊಲ್ಲವನ ಬಂದ್ರೆ ಕಾಯೋ ಬಿಡ್ತಾನೆ ಅಂತಾರೆ, ಸುಳ್ಳಲ್ಲ. ಇಲ್ಲ ಸರ್, ಕಾರ್ನಾಗ ಕರ್ಕೊಂಬಂದ್ರೆ ಪಾಪ ಅವ್ರು ಬಿಡ್ಲಿಲ್ಲ. ಗಾಡಿ ಅಲ್ಲೇ ತಿಳಿದ ಇರಾವತ್ತ ಕಾರ್ನಾಗ ಬಂದೆ. ಇಲ್ಲ ನಮ್ಮ ಹತ್ರ ಒಳ್ಳೆ ಭಾವನೆ ಇದ್ರೆ ಭಾಗ್ಯಗಳು ಚೆನ್ನಾಗಿ ಸಿಗ್ತಾವಂತೆ. ಒಳ್ಳೆ ಭಾವನೆ ಇರ್ಬೇಕು. ಹೌದೌದು. ನಾನು ನಿಮ್ಗೆ ಒಳ್ಳೆ ಫೋನ್ ಮಾಡ್ಬೇಕಂದ್ರೆ ಭಾಳ ಬಿಜಿ ಇದ್ದೆ ಸರ್, ಮಾಡೋಕ್ಕಾಗಲಿಲ್ಲ. ಊಟ ಆಯ್ತು ಸರ್? ಊಟ ಆಯ್ತಾ? ಹ್ಞೂ ಸರ್, ಧನ್ಯವಾದಗಳು. ಬಂದ್ರೆ ಧರ್ಮಸ್ಥಳದವ್ರು ಬಂದು ಹೂವು ಹೋದ್ರು ಸರ್. ಈಗ ಅವ್ರು ಹೂವು ಹೋದ್ರು ಅಲ್ಲಿ ಆಫೀಸ್ಗೆ.
ಯಾರ ಅವರು ಇಬ್ಬರು ಭಾಗ್ಯನಗರದವ್ರೊಬ್ಬರು ಮುಂಡ್ರಿಗೆರೊಬ್ಬರು ಬಂದಿದ್ರು, ಇಬ್ಬರು ಸ್ನೇಹಿತರು ಹುಡುಗರು. ಹೌನ್ರಿ. ಮಂಜುನಾಥ್ ಸರ್ ಕಳಿಸಿದ್ರು. ಬಾಳೆ ಕಂಬ, ಕಬ್ಬಿನ ಗರಿ ಹೌನ್ರಿ. ಮತ್ತು ಚೆಂಡು ಹೂವು ಎಲ್ಲ ಹೋದ್ರಿ. ಈಗ ನಾಳೆ ಪೂಜೆ ಮುಗಿಸ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ಮತ್ತೆ ಬನ್ನಿ ಹಬ್ಬ ಮಾಡ್ಲಿಕ್ಕೆ. ಧನ್ಯವಾದ ಸರ್, ನಮಸ್ಕಾರ. 10 kg ಅಷ್ಟೇ ಅಲ್ತಾರ? ಹ್ಞೂ ಸರ್, 10 kg ಸಾಮಿ ಅದಲ್ರಿ? 10 kg ಸ್ವಲ್ಪ ಅದು ಪೇಮೆಂಟ್ ಹಾಕಿಬಿಡ್ತೀನಿ ಸರ್. ಆಯ್ತು ಸರ್. ಓಕೆ ಸರ್. ಪೇಮೆಂಟ್ ಆನ್ಲೈನ್ ಹಾಕ್ತೀರಾ? ಇಲ್ಲ, ಹೋಗಿ ಕೊಟ್ಬಿಡ್ತೀನಿ ಅವ್ರಿಗೆ. ಹೋಗಿ ಕೊಡ್ತೀರಿ? ಹೌದು. ನೀವಿನ್ನೂ ಇದೆ ಫೋನ್ಪೇ ಅದೆಲ್ಲ ಬ್ಯಾಡ್ರಿ, ಮೋಸ್ಗಂಟಿ ಅದಾವೆಲ್ಲ. ಹೌದಾ? ಏನೇನೋ ಮಾಡ್ತಾರೆ. ಯಾಕೆ ಬೇಕೈತಿನ ನಾನು ಕುಡಿಯೋದು ಬೂಸಿ ನೀರು ಅದೆಲ್ಲ. ಬನ್ನಿ ಸರ, ಬನ್ನಿ ಬನ್ನಿ. ಇದನ್ನೆಲ್ಲ ಮಾಡ್ತೀನಿ. ಇದು ಗಲಾಟೆ ಸಸಿ. ಗಲಾಟೆ ಸಸಿ? ಹಾಂ, ಇದು ಹೂವು ಗಲಾಟೆ ಅಂತ ಇದಕ್ಕೆ. ಇದೇನಾ ಗಲಾಟೆ ಹೂ? ಹಾಂ, ಇದೆ. ಮಾಮೂಲಿ ಹೂ ಥರ? ಹೂ ಥರ. ಇದು ಎಷ್ಟಾಗ್ಬೋದು ಜಾಗ ಇದು? ಇದಾ ಸರ್? ಇದು ನಾವು ಅಷ್ಟು ಕುಂತ್ಕೊಂಡು ಆಗ್ಬಿಡ್ತೀವಿ. ಇಷ್ಟನ್ನು ಒಂದು 15 ಅಡಿಗೆ ಒಂದು 5 ಅಡಿ ಇದೆ. ಇಷ್ಟ ಐತಿ. ಇದರಲ್ಲಿ 20,000 ಐತಿ. 1 ರೂಪಾಯಿಗೆ ಒಂದು ಸಸಿ. ಹ್ಞೂ, 1 ರೂಪಾಯಿಗೆ ಒಂದು ಸಸಿ ಕೊಡ್ತೀನಿ ರೈತರಿಗೆ. ಏನು ಸಸಿ ಅದು? ಇದ್ರ ಸಸಿ ಹಾಂ, ಅದು 1 ರೂಪಾಯಿಗೆ ಒಂದು 20,000 ಆಯ್ತು. ರೂಪಾಯಿಗೆ ಒಂದು ಸಸಿ 20,000 ಆಯಿತು ಇಷ್ಟರಲ್ಲಿ. ಹಾಗೆ ಬಿಟ್ಟಿದೆ. ಇದು ಕನಕಾಂಬ್ರ. ಇದು ಎಷ್ಟೈತಿ ಈಗ? ಇದು ಅಷ್ಟೇ ಇದೆ. 5,000 ಐತಿ. ಇದು 5,000 ರೂಪಾಯಿ ಇದೆ. ಇದು ಇದು 1 ರೂಪಾಯಿ ಒಂದು ಸಸಿ. ಇದು 2 ರೂಪಾಯಿಗೆ ಒಂದು. 2 ರೂಪಾಯಿಗೆ ಒಂದು 10,000 ಐತಿ. 10,000 ಅಡಿ ಇದೆ. ಓ, ಹಿಂಗೆ ಯೋಚನೆ ಮಾಡ್ಬೇಕಾ? ಹೌದು. ಸುಮ್ಮನೆ ಸಿಕ್ತು ಅಂತ ಖಾಲಿ ಬಿಡೋದಿಲ್ಲ. ಇದೇನು ಹೇಳಿ? ಬದನೆಕಾಯಿ ಅಲ್ಲ. ಗುರ್ತಿಡಿ. ಪರಮೇಶ್ವರಪ್ಪ ಪರಮಾತ್ಮ ಇಡೀ ನೀನು ಜಗತ್ತಕ್ಕೆ, ನೀನು ಬಲ್ಲವ. ನೀನು ಕೃಷಿ ಬಗ್ಗೆ ABCD ಗೊತ್ತಿಲ್ಲ ಸರ್. ಹೌದಾ? ಎಸ್. ಇದು ಬೇರು ಕಿತ್ತು ಹಾಲಿನಲ್ಲಿ ಜಜ್ಜಿ ಕುಡಿಸಿದ್ರೆ ಇದು ಎಂತ ಚಂದ ಅಂತಾರೆ ಇದಕ್ಕೆ. ಅಶ್ವಮೇಧ ಅಂದ್ರೆ ಅಶ್ವಗಂಧ ಅಲ್ರಿ, ಅಶ್ವಮೇಧ. ಅಶ್ವಗಂಧದಲ್ಲಿ ಬೇರೆ ಐತಿ, ತೋರಿಸ್ತೀನಿ. ಇದು ಅಶ್ವಮೇಧ ಗಿಡ? ಅಶ್ವಮೇಧ ಗಿಡ ಇದು. ಏನು ಅಶ್ವಮೇಧ ಗಿಡ ಅಂದರೆ ಏನು ಉಪಯೋಗ ಇದರಿಂದ? ಅದರಿಂದ ಸ್ಟ್ರಾಂಗ್, ಒಳ್ಳೆ ಸ್ಟ್ರಾಂಗ್ ಆಗುತ್ತೆ ಮನುಷ್ಯ. ವೀಕ್ ಇರ್ತಾನೆ. ಅದು ಇದು ಪ್ರಪಂಚದಲ್ಲಿ ಕಮ್ಮಿದ್ರ ಅದ್ರ ಒಳ್ಳೆ ಸ್ಟ್ರಾಂಗ್. ಬಾರಿ ಅಶ್ವಮೇಧ ಹಾರ್ಸ್ ಪವರ್ ಬರುತ್ತೆ. ಇದಂದ್ರೆ ಬೇರೆ ಕುಟ್ಟಿ ಜಜ್ಜಿ ಬೆಳಗಿನ ಜಾವ ತೊಗೋಬೇಕು. ಬೆಳಗಿನ ಜಾವ ಹಾಲಿನಲ್ಲಿ. ಅದು ದೇಶಿ ಆಕಳದಲ್ಲಿ. ಇವು ಅಂಬಾ ಅಂತ ಹಂದಿ ಮೋಚೋದು ಬೇಡ. ಹಾಲು A2 ಮಿಲ್ಕ್. ಹೌದು, ಒಳ್ಳೆ ದೇಶಿ ಆಕಳದಲ್ಲಿ ತೊಗೋಬೇಕು. ಅದು ಬೇರೆ ಇದೆಯಾಗಿದೆ. ಬೇರೆ ಬೇರೆ ಇದೆ. ಒಂದು ಜಜ್ಬೇಕು ಅದಕ್ಕೆ. ಇಷ್ಟು ಗಿಡದಲ್ಲಿ ಬೇರೆ ಬರುತ್ತೆ. ಇದು ಎಂಥ ಚೆನ್ನಾಗಿ ಬರೋದು ನೋಡಪ್ಪ. ಅದು ಅಶ್ವಮೇಧ ಅಂದ್ರೆ ಅಲ್ಲಲ್ಲ, ಅಶ್ವಮೇಧ ಅಲ್ಲ. ಅದಕ್ಕೊಂದು ಎಂಥದ್ದು ನಾನು ಬೆಳೆದೀನಿ ಅದನ್ನು. ಉಳಿದ ಬೀಜ ಚೆಲ್ಲಿನಿ. ಇದರಲ್ಲಿ ಎಷ್ಟು ತೊಗೋಬೇಕು, ಸ್ಟ್ರಾಂಗ್ ಮಾಡ್ಕೋಬೇಕು ಅದನ್ನು. ನಿಮ್ಮ ಸ್ಟ್ರೆಂತ್ಗೆ ಇದೆ ಕಾರಣನ ಏನು? ಈಗ ನಿಮ್ಮ ಪವರ್ಗೆ ಇಂಥವೆಲ್ಲ ಇಲ್ಲ. ಮತ್ತೆ ಏನು? ಮುಂಜಾನೆ ಬೆಳಿಗ್ಗೆ ಒಂದು ದಿವಸ ಹುಳ್ಳಿ ಕಾಳಿನ ಹಾಕ್ತೀನಿ, ಒಂದಿನ ಶೇಂಗಾ ಕಾಳು, ಒಂದಿನ ಕಡ್ಲಿ ಬೇಳೆ, ಒಂದಿನ ಹೆಸರು ಕಾಳು, ಒಂದಿನ ಮಡಿಕೆ ಕಾಳು. ಇಷ್ಟಿಷ್ಟ ನೆನೆ ಹಾಕಿ ತಿನ್ನು ನೋಡು. ಹೌದು. ಅವಾಗ ಇದು ಬೇಕಾಗಿಲ್ಲ. ಅದು ಬೇಕಾಗಿಲ್ಲ. ಅದು ಏನೋ ವೀಕ್ ಇದ್ದರಿಗೆ ಅಂತ ಹೇಳ್ತಾರಲ್ಲ ಹಂಗ. ಅದು ಇದೆರಡು ಒಟ್ಟಿಗೆ ತಗೊಂಡ್ರೆ ಜಾಸ್ತಿ ಸತ್ತೋಗ ಅವನು ತಡ್ಕೊಳ್ಳೋದು ಆಗ್ಬೇಕಲ್ಲ. ಸರ್, ಒಂದು ಕೆಲಸ ಮಾಡಿಬೇಡ. ಏನು ಮಾಡೋಣ? ಅದು ನನಗೆ ಒಂದು ಆ ಕಡೆ ಒಂದು ಕೊರತೆ. ಏನು ಕೊರತೆ? ಅಲ್ಲಿ ಮೆಕ್ಕೆಜೋಳ ತಿನ್ನಿ ಓಪನ್ ಮಾಡಿಬಿಟ್ಟಿನಿ. ಪಳ ಮಳೆ ಬಂತಂದ್ರೆ ನಾವು ಓಡಿ ಬಂದ್ಬಿಡ್ತೀವಿ. ಈಗ ಜನರು ನೋಡು, ಎಲ್ಲಾರು ಬೇಕಾದ್ರೆ ಗದ್ದಲ ಹೊಂದಿದ್ರ ಇಡೀ ಲಾಠಿ ಚಾರ್ಜ್ ಮಾಡಿದ್ರೆ ಜನ ಬಗ್ಗೋದಿಲ್ಲ. ಮಳೆ ಬಿದ್ರೆ ಓಡೇ ಬಿಡ್ತಾರ. ಅದು ನಾವು ಓಡೇ ಬಿಡ್ತೀವಿ. ಈಗ ನಾನೊಬ್ಬತ್ತನೇ ಅಲ್ಲಿ ಅದನ್ನ ಸಂರಕ್ಷಣೆ ಮಾಡ್ಬೇಕಾಗೈತಿ. ಏನಿಲ್ಲ, 5 ಮಿನಿಟಿನ ಕೆಲಸ. ಬರೋಣ ಹೇಳ್ಬೇಡ ಬನ್ನಿ ಸರ್. ಇವ್ರು ಸರ್ ಇಲ್ಲಿ ಕೂಡಲಿ. ಹಾಂ, ಬನ್ನಿ ಸರ್. ಇದು ಫ್ಯಾಷನ್ ಫ್ರೂಟ್ ತಗೋ. ಎಸ್, ಫ್ಯಾಷನ್ ಫ್ರೂಟ್. ಹಾಂ, ಇದು ತಿನ್ಬೋದಾ ಈಗ? ಬೇಡ ಬೇಡ. ಅದು ಇದು ಜ್ಯೂಸ್ ಮಾಡ್ಬೇಕು ಅದನ್ನ. ಬನ್ನಿ ಮಾಡೋಣ ಕೆಲಸ. ಹಾಂ, ಹೋಗೋಣ. ಪಲಾವ್ ಎಲೆ. ಹಾಂ, ಪಲಾವ್ಗೂ ಎಲ್ಲೂ ಹೋಗಂಗಿಲ್ಲ. ಎಲ್ಲಿ ಹೋಗಂಗಿಲ್ಲ. ನಂದಿವರ್ಧನ, ತಾರಾಶಿ ತೋಟ, ಕದಳಿವನ ಎಲ್ಲ. ನೋಡಿ ಇಷ್ಟೇ 10 kg ಮಣ್ಣೊಳಗೆ ಪ್ಯಾಕೆಟ್ ಮಾಡ್ಕೊಂಡು ಮನೆ ಮುಂದೆ ಜಾಗ ಇಲ್ಲಂದ್ರೆ ಈ ನಮ್ಮನೆ ಮಾಡ್ಕೊಂಡು ತರಕಾರಿ ಬೆಳಿಬೋದು. ಮತ್ತೆ ಇಲ್ಲಿ ಬೆಳಿ ಟಮಾಟೆ ನೋಡು, ಟಮಾಟೊ ಹರ್ಕೊಂಡು ನಾವು ಟಮಾಟ ಬೆಳಿಬೋದು, ಹೂವು ಬೆಳಿಬೋದು ಚೀಲದಲ್ಲಿ. ಮತ್ತೆ ಮತ್ತೆ ಗಮ್ಮತ್ತಲ್ಲ. ಮತ್ತೆ ನಿಂಬೆ ಹುಲ್ಲು ಅಂತ ಇದಕ್ಕೆ. ನಿಂಬೆ ಹುಲ್ಲು ಈಟೇಬಲ್ ಒಳ್ಳೆ. ಬೇಡ ಅಲ್ಲ, ಕುಚ್ಕೊಂಡು ತಿನ್ಬೋದೇ ಬೆಟ್ರ್. ಬನ್ನಿ, ಮಳೆ ಬಂತು. ನೀವು ಕುಡಿ ಬನ್ನಿ.
ವಿನೋದ್ ಸರ್ ಬನ್ನಿ ಹೋಗಿ ಬಂದ್ಬಿಡ ಬನ್ನಿ ಒಂದು ಸೆಕೆಂಡ್ ನೀವೊಳಗೆ ಬನ್ನಿ ಕೊಪ್ಪಳ ಹಾಂ ಅಲ್ಲಿ ಯಾಕೆ ಓ ಸ್ಟಾಕ್ ಸ್ಟಾಕ್ ಮಾಡಿದ್ದಾರೆ ಸರ್ ಇದು ಸರ್ ನಾನೇನು ಕೆಲಸ ಮಾಡ್ಬೇಕು ಹೇಳಿ ಸರ್ ಒಂದೇ ಮಾತ್ರ ಎಲ್ಲ ಮಾಡ್ತೀನಿ ಅಲ್ಲಿ ನಾವು ಹೋಗಿ ಬಂದ್ಬಿಡ ಅಂತೇಳಿ ಇಲ್ಲಿ ಹಾಕ್ತೀನಿ ಇಲ್ಲಿ ಒಳಗೆ ಹೊರಗೆ ಕೊಡ್ತೀರಾ ಸರ್ ಸರ್ ಯಾಕೆ ಸರ್ ಹಿಂಗೆ ಕೊಡ್ತಿದ್ದೀರಾ ಬಾ ಅಯ್ಯೋ ನಿಮ್ಗೆ ಏನೆಷ್ಟು ಹಾಂ 60 ಮೈ ಗಾಡ್ ಹಾಂ ಓಡಿಸ್ಬೇಕು ನಿಮ್ಮನ್ನು ಅಂದರೆ ಹೆಂಗೈತಿ ರೈತನ ಬಾಳ್ವಿ ಇಲ್ಲ ಇದು ಹೇಳ್ಕೊಂಡು ಹಾಂ ಹೌದು ಎಸ್ ಇನ್ನೂ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ಹೇಳಿ ಇನ್ನೂ ಸ್ವಲ್ಪ ಹೇಳಿ ಬೇಡಿ ಇನ್ನೂ ಸ್ವಲ್ಪ ಹೇಳಿ ಹಾಂ ಬಸ್ ಇದು ಬೇಡ ಅದು ಇದು ಅದಿರ್ಲಿ ಸರ್ ಅದಿರಲಿ ಹ್ಞೂ ರೀ ಅದು ಇದು ಒಂದು ಹಾಕ್ಬೇಡ ಸರ ಗಾಳಿಗೆ ಹೋಗೋದಿಲ್ಲ ಅಂದ್ರೆ ಅವು ದೊಡ್ಡ ಹಾಕ್ಬಿಟ್ಟ ಮೇಲೆ ಇದು ಇನ್ನೊಂದು ಹಿಡ್ಕೊತ ಮಾಡ್ತಾ ಹಾಂ ಒಂದು ತಡಿ ಬಸ್ ಸ್ವಲ್ಪ ಕಾಲ ಕೋಲಿ ಹುಷಾರಿ ಅದು ಬೇಡ ಹಾಂ ಹಿಂಗೆ ಹಿಡ್ಕೊ ಎಸ್ ಬಿಡು ಓಹೋ ಥ್ಯಾಂಕ್ಸ್ ಸ್ವಲ್ಪ ವಿನೋದ ಇದು ನಿಗಿಸಿ ಸರ್ ತಡಿ ಸರ್ ಹಾಂ ಸ್ವಲ್ಪ ಹೇಳ್ಕೊಳ್ಳಿ ಈ ಕಡೆ ಹಾಕಿ ಸ್ವಲ್ಪ ಹೇಳ್ಕೊಳ್ಳಿ ಸ್ವಲ್ಪ ಹಾಂ ಬಸ್ ಪೈಪ್ ಇಟ್ಕೊಳ್ಳಿ ಇದನ್ನ ಬಿಡಿ ಎಸ್ ಸುತ್ತರದ ಕಲ್ಲು ಸ್ವಲ್ಪ ಕಲ್ಲು ಇಟ್ಬಿಡ್ತೀನಿ ಏನು ಪರಮೇಶ್ವರ ಸರ ನಿಮ್ಮನ್ನು ಬಂದು ವಿಡಿಯೋ ಹಚ್ಚಿಬಿಟ್ಟನಲ್ಲ ಹಾಂ ನಮ್ಮ ಕೆಲಸ ಕೊಟ್ಟರು ಅದಕ್ಕೆ ಥ್ಯಾಂಕ್ಸ್ ನಿಮಗೆ ಅಯ್ಯೋ ಅಶ್ವಿನಿ ಕಲಾಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.